ಒಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಇಂದು ಅಥವಾ ನಾಳೆ ಸಿಎಂ ದೆಹಲಿ ಯಾತ್ರೆ ಸಾಧ್ಯತೆ. ಖಾತೆ ಖ್ಯಾತೆ ಬೆನ್ನಲ್ಲೇ ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಖಾತೆ ಹಂಚಿಕೆ ವಿಚಾರವಾಗಿ ದೆಹಲಿಗೆ ತೆರಳುವಂತ ಸಾಧ್ಯತೆ. ಖಾತೆ ಫೈನಲ್ ಬಗ್ಗೆ ಹೈಕಮಾಂಡ್ ಜೊತೆ ಡಿಕೆ ಶಿವಕುಮಾರ್ ಚರ್ಚೆಯನ್ನ ಮಾಡಲಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಿ, ಒಂದ್ ಕಡೆಯಲ್ಲಿ ಕೊಟ್ಟಂತ ಖಾತೆ ವಿಚಾರದಲ್ಲೇ ಸಾಕಷ್ಟು ಜನ ಸಚಿವರು ಖ್ಯಾತೆ ತೆಗಿತಾ ಇದ್ದಾರೆ, ಅವರಲ್ಲೂ ಅಸಮಾಧಾನ. ಇನ್ನೊಂದಿಷ್ಟು ಜನ ಶಾಸಕರು ಕೂಡ ಸಾಕಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ರು. ನಾನು ಈ ಬಾರಿ ಆದ್ರೂ ಕೊನೆ ಬಾರಿ ಆದ್ರೂ ನಾನೇನೋ ಸಚಿವ ಸ್ಥಾನ ಆಗ್ತೀನಿ, ಸಚಿವ ಸ್ಥಾನ ಸಿಗುತ್ತೆ ಅಂತ. ಅವ್ರಿಗೆ ಸಿಕ್ಲಿಲ್ಲ, ನಿರಾಶೆ. ಇನ್ನೊಂದು ಕಡೆಯಲ್ಲಿ ಸ್ವತಃ ಡಿಕೆ ಶಿವಕುಮಾರ್, ಸುರ್ಜೇವಾಲಾ, ರಾಹುಲ್ ಗಾಂಧಿ ಅಖಾಡಕ್ಕಿಳಿದ್ರು ಕೂಡ ಯಾವುದೇ ರೀತಿಯಾದಂತ ಈ ಅಸಮಾಧಾನವನ್ನ ತಣಿಸುವಂತರಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಇನ್ನೊಂದು ಕಡೆ ಮುಂಗಾರು ಅಧಿವೇಶನ, ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮೊದಲ ಅಧಿವೇಶನ. ಸಚಿವ ಸಂಪುಟ ಪೂರ್ಣಗೊಂಡಂತ ಸಂದರ್ಭದಲ್ಲಿ ಬಹಳ ಖುಷಿಯಿಂದ ಏನೋ ಮಾಡಕ್ ಹೋಗ್ತಾ ಸಂದರ್ಭದಲ್ಲಿ ಇಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ. ನಾವು ತಟಸ್ಥರಾಗಿ ಕೂತ್ಕೊಳ್ತೀವಿ ಅಂತ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಬಸವರಾಜ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಯಾಕೆ ಈಗ ಖಾತೆ ಖ್ಯಾತೆ ವಿಚಾರಕ್ಕೆ ಸಂಬಂಧಪಟ್ಟ ಮಾತ್ರನ ದೆಹಲಿಗೆ ಹೋಗ್ತಾ ಇರುವಂತದ್ದು, ಮತ್ತೆ ಇನ್ನೇನೆಲ್ಲ ಬೆಳವಣಿಗೆ ವಿಚಾರಕ್ಕೆ ಅಂತ ಯಾವಾಗ ಹೋಗ್ತಾರೆ? ಖಂಡಿತ ನಿಕೇಶ್, ಒಂದಷ್ಟು ವಿಚಾರಗಳಂತ ಖಂಡಿತವಾಗಿದ್ದಾವೆ. ಖಾತೆ ಜೊತೆಗೆ ಒಂದಷ್ಟು ಜನರು ಅಸಮಾಧಾನಗೊಂಡಿರೋದನ್ನ ಅವ್ರನ್ನ ಸಮಾಧಾನ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಅದರಲ್ಲೂ ಎಂ ಕೃಷ್ಣಪ್ಪನವರು, ವಿಜಯನಗರ ಶಾಸಕರು, ಸಾಕಷ್ಟು ತೀವ್ರವಾದಂತಹ ಅಸಮಾಧಾನವನ್ನು ಹೊಂದಿದ್ದಾರೆ. ಅವರಿಗೆ ಯಾವ ಸ್ಥಾನಮಾನ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಚರ್ಚೆ ಆಗಬೇಕಾಗಿದೆ. ಅದನ್ನ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿ ಅಂತಿಮ ಮಾಡುವಂತ ಸಾಧ್ಯತೆ ಇದೆ. ಇನ್ನೊಂದು, ಖಾತೆ ಹಂಚಿಕೆ ಆಗಬೇಕಾಗಿತ್ತು. ಇವತ್ತಿಗೆ 5 ದಿನ ಆಯ್ತು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿ ನೂತನ ಸಚಿವರು. ಆದ್ರೆ ಅವ್ರಿಗೆ ಇಲ್ಲಿವರೆಗೂ ಕೂಡ ಖಾತೆ ಹಂಚಿಕೆ ಆಗ್ತಾ ಇಲ್ಲ. ಇವತ್ತು ಸಿಎಂ ಅವ್ರನ್ನ ಕೇಳಿದ್ರೆ SIR ಪ್ರಕ್ರಿಯೆ ನಡೀತಾ ಇದೆ, ನಾಳೆಗೆ ಅದು ಮುಕ್ತಾಯ ಆಗುತ್ತೆ, ಅದ ನಂತರ ನಾವು ಹಂಚಿಕೆ ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರೆ, ಇದರ ನಡುವೆ ಒಂದಷ್ಟು ಖಾತೆ ಹಂಚಿಕೆ ವಿಚಾರಗಳು ಕೂಡ ಸಾಕಷ್ಟು ಒಮ್ಮತವನ್ನ ಮೂಡ್ತಾ ಇಲ್ಲ ಅನ್ನುವಂಥದ್ದಿದೆ. ಹಾಗಾಗಿ ಹೈಕಮಾಂಡ್ ನಾಯಕರ ಜೊತೆ ಕೂತು ಚರ್ಚೆ ಮಾಡಿ ಈ ಒಂದು ಬಗೆಹರಿಸ್ಕೊಂಡು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೆಹಲಿಗೆ ತೆರಳ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಸಿಎಂ ಆಪ್ತ ಮೂಲಗಳಿಂದ ವ್ಯಕ್ತವಾಗ್ತಾ ಇದಾವೆ. ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ದೆಹಲಿಗೆ ತೆರಳುತ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಬಹಳ ಪ್ರಮುಖವಾಗಿ ಈಗಾಗಲೇ ಸಂಸತ್ತಿನ ಅಧಿವೇಶನ ನಡೀತಾ ಇರೋದ್ರಿಂದ ಅಧಿವೇಶನದಲ್ಲಿ ದೆಹಲಿಯ ಹೈಕಮಾಂಡ್ ನಾಯಕರು ಬ್ಯುಸಿ ಆಗಿದ್ರು. ಇವತ್ತು ನಾಳೆ ಮತ್ತು ನಾಡಿದ್ದು 2 ದಿನಗಳ ಕಾಲ ಅಧಿವೇಶನ ಇರೋದಿಲ್ಲ, ರಜೆ ಇರುತ್ತೆ. ಹಾಗಾಗಿ ಈ ಒಂದು ಇರ್ತಕ್ಕಂಥ ವಿಚಾರ ಮತ್ತು ಜಟಿಲವಾಗಿರ್ತಕ್ಕಂತಹ ಒಂದಷ್ಟು ಸಚಿವರ ಶಾಸಕರ ಅತೃಪ್ತಿ, ಇದರ ಬಗ್ಗೆ ಒಂದಷ್ಟು ಹೈಕಮಾಂಡ್ ಗಮನ ಸೆಳೆದು ಅದಕ್ಕೆ ಒಂದಷ್ಟು ಮಾರ್ಗೋಪಾಯಗಳನ್ನು ಕಂಡುಕೊಂಡು ಬರೋಕೆ ಸಿಎಂ ಅವರು ದೆಹಲಿಗೆ ತೆರಳ್ತಾ ಇದ್ದಾರೆ. ನಿಕೇಶ್, ಓಕೆ, ಥ್ಯಾಂಕ್ ಯು ಬಸವರಾಜ್, ನಿಮ್ಮೆಲ್ಲ ಮಾಹಿತಿ.